ರಾಷ್ಟ್ರಮಟ್ಟದ ಚದುರಂಗದ ಆಟದಲ್ಲಿ ಕಂಚಿನ ಪದಕ ಪಡೆದು ಮೈಸೂರು ಜಿಲ್ಲೆಯ ಗ್ರಾಮೀಣ ಪ್ರತಿಭೆ ರಾಜ್ಯದ ಕೀರ್ತಿ ಪತಾಕೆಯನ್ನ ಹಾರಿಸಿದ್ದಾಳೆ. ಜಿಲ್ಲೆಯ ನಂಜನಗೂಡು ತಾಲೂಕಿನ ಕಳಲೆ ಗ್ರಾಮದ ಆಚಾರ್ಯ ಗುರುಕುಲ ಶಾಲೆಯ 8ನೇ ತರಗತಿ ವಿದ್ಯಾರ್ಥಿನಿ ರಾಗಿಣಿ ಚದುರಂಗದಾಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ ಗ್ರಾಮೀಣ ಪ್ರತಿಭೆ. ಕಳೆದೊಂದು ವಾರದಿಂದ ಜಾರ್ಖಂಡಲ್ಲಿ ನಡೆದಂಥ ನ್ಯಾಷನಲ್ ಚೆಸ್ ಟೂರ್ನಮೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಿ ಈಗ ಬ್ರಾಂಜ್ ಮೆಡಲ್ನ ತಂದಿದ್ದೀನಿ. ಒಟ್ಟು 6 ಸುತ್ತುಗಳಲ್ಲೂ ಚೆನ್ನಾಗಿ ಆಡಿ 3ನೇ ಸ್ಥಾನನ ಪಡ್ಕೊಂಡಿದ್ದೀವಿ. ಇನ್ನೂ ಚೆನ್ನಾಗಿ ಆಡಿ ನಮ್ಮ ಶಾಲೆ ಮತ್ತು ನಮ್ಮ ಹೆಸರಿಗೆ ಒಳ್ಳೆಯ ಹೆಸರು ತರಬೇಕು ಅಂತ ಬಯಸ್ತೀನಿ. ಮತ್ತು ಇಷ್ಟನ್ನೆಲ್ಲ ಹೇಳ್ಕೊಟ್ಟು ನಮಗೆ ಸಹಾಯ ಮಾಡಿದ್ದಕ್ಕೆ ಗೋಪಿನಾಥ್ ಸರ್ ಕೂಡ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಎಕ್ಸ್ಪೀರಿಯೆನ್ಸ್ ಇತ್ತು ಮತ್ತು ಫ್ಲೈಟಲ್ಲಿ ನಮ್ಮನ್ನ ಜಾರ್ಖಂಡಿಗೆ ಕರ್ಕೊಂಡೋಗಿದ್ರು ಟೂರ್ನಮೆಂಟ್ ಅಟೆಂಡ್ ಮಾಡೋದಕ್ಕೆ. ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಅಲ್ಲವ. ಮತ್ತು ನಮ್ಗೆ ಬೇಕಾಗಿದ್ದು ಸ್ಪೋರ್ಟ್ಸ್ ಹೇಗಿರುತ್ತೆ ಅಂತ ಬೇರೆ ರಾಜ್ಯಗಳಲ್ಲೂ ಕೂಡ ತಿಳ್ಕೊಬೇಕಿತ್ತು. ಮತ್ತು ಅಲ್ಲಿನ ಕಲ್ಚರ್ ಹೇಗಿರುತ್ತೆ ಅನ್ನೋದು ಬೇಕಿತ್ತು. ಅದಕ್ಕೋಸ್ಕರ ನಮಗೆ ಫ್ಲೈಟಲ್ಲಿ ಕರ್ಕೊಂಡೋಗಿ ಈ ಥರ ಎಲ್ಲ ಆಡಬೇಕು ಅಂತ ಹೇಳಿ, ಲಾಸ್ಟ್ ರೌಂಡೆಲ್ಲ ಚೆನ್ನಾಗಿ ಪಾರ್ಟಿಸಿಪೇಟ್ ಆಡಬೇಕು ಅಂತ ಹೇಳಿ ಬ್ರಾಂಜ್ ಮೆಡಲ್ನ ತಗೊಂಡಿದ್ದೀವಿ. ಜಾರ್ಖಂಡ್ನ ರಾಂಚಿ ನಗರದಲ್ಲಿ ನಡೆದ 69ನೇ ರಾಷ್ಟ್ರೀಯ ಚೆಸ್ ಪಂದ್ಯಾವಳಿಯಲ್ಲಿ ಕರ್ನಾಟಕ ರಾಜ್ಯವನ್ನ ಪ್ರತಿನಿಧಿಸಿದ ವಿದ್ಯಾರ್ಥಿನಿ ರಾಗಿಣಿ ರಾಷ್ಟ್ರೀಯ ಚೆಸ್ 2025-26ನೇ ಸಾಲಿನ ಕಂಚಿನ ಪದಕ ಪಡೆದು ರಾಜ್ಯಕ್ಕೆ ಕೀರ್ತಿ ತಂದಿದ್ದಾಳೆ. ಈ ಹಿನ್ನೆಲೆ ಗ್ರಾಮೀಣ ಪ್ರತಿಭೆ ರಾಗಿಣಿಯನ್ನ ಗ್ರಾಮಸ್ಥರು, ಶಿಕ್ಷಕರು ಹಾಗೆ ವಿದ್ಯಾರ್ಥಿಗಳು ಅಭಿನಂದಿಸಿ ವಿಜಯೋತ್ಸವ ಆಚರಿಸಿದರು. ನನ್ನ ಹೆಸರು ಗೋಪಿನಾಥ್, ಆಚಾರ್ಯ ಗುರುಕುಲ ಶಾಲೆಯ ಮುಖ್ಯಸ್ಥ ಅಂತ. ಕಳೆದ ಒಂದು ವಾರದಿಂದ ಜಾರ್ಖಂಡ್ ರಾಜ್ಯದ ರಾಂಚಿ ನಗರದಲ್ಲಿ ಶಾಲಾ ಶಿಕ್ಷಣ ವತಿಯಿಂದ ನಡೆದಂತಹ 69ನೇ ರಾಷ್ಟ್ರೀಯ ಚೆಸ್ ಪಂದ್ಯಾವಳಿಯಲ್ಲಿ ನಮ್ಮ ಶಾಲೆ ಮಗು ರಾಜ್ಯ ಮಟ್ಟದಲ್ಲಿ ಸ್ಥಾನವನ್ನು ಪಡೆದಿದ್ದು, ಅವಳನ್ನು ನಾನು ಕರ್ಕೊಂಡು ಹೋದಾಗ ಅಲ್ಲಿ ಈ 30 ರಾಜ್ಯಗಳಿಂದ ಮಕ್ಕಳು ಬಂದಿದ್ದರು. ಅಲ್ಲಿ ಸಮಸ್ಯೆ ಏನು ಅಂದರೆ, ಒಂದು ಕಮ್ಯುನಿಕೇಷನ್, ಆ ಮಕ್ಕಳು ಹೇಗೆ ಆಡ್ತಾರೆ, ಯಾವ ಥರ ರೇಟೆಡ್ ಪ್ಲೇಯರ್ ಅಂತ. ನಮ್ಮ ಮಗುಗೆ ಸಮಸ್ಯೆ ಏನು ಅಂದರೆ, ನಮ್ಮಲ್ಲಿ ಏನು ಕಲ್ತಿದ್ದಾಳೆ ಅದೇ ಅವಳಿಗೆ ಗೊತ್ತಿರುತ್ತೆ. ಹೊರ ಟೂರ್ನಮೆಂಟ್ಗಳೇ ಆಡಿಲ್ಲ, ರೇಟೆಡ್ ಟೂರ್ನಮೆಂಟ್ಗಳು ಆಡಬೇಕು, ಫಿಡೆ ರೇಟಿಂಗ್ ಟೂರ್ನಮೆಂಟ್ ಆಡಬೇಕು, ಅವಳು ರೇಟಿಂಗ್ ತೊಗೋಬೇಕು, ಫಿಡೆ ID ತೊಗೋಬೇಕು, ಅವಾಗಲೇ ಒಂದು ಪ್ಲೇಯರ್ ಅಂತ ರೆಕಗ್ನೈಸ್ ಆಗೋದು. ಈ ಮಗುಗೆ ನಾವು ಹೊರಗಡೆ ಯಾವ ಒಂದು ಟೂರ್ನಮೆಂಟ್ನೂ ಆಡಿಸಿಲ್ಲ. ನನ್ನ ಹತ್ರ ಏನು ಮಾಹಿತಿ ಇದೆಯೋ, ನನ್ನ ಹತ್ರ ಏನು ವಿಷಯಗಳಿದೆಯೋ ಚೆಸ್ಸು, ನಾನು ಅಷ್ಟೇ ಇವುಗಳಿಗೆ ಕೊಟ್ಟು ಹೆಚ್ಚಿನ ಅಭ್ಯಾಸವನ್ನು ಮಾಡಿಸ್ದೆ, ಹೆಚ್ಚು ಸಮಯ ಅಭ್ಯಾಸ ಮಾಡಿಸ್ತಾ ಬಂದೆ. ಮತ್ತು ನಡೆಯುವಂತಹ ಅಂತಾರಾಷ್ಟ್ರೀಯ ಮಟ್ಟದ ಟೂರ್ನಮೆಂಟ್ಗಳ ಎಲ್ಲ ನಡೆಗಳನ್ನು, ಎಲ್ಲ ವಿಡಿಯೋಗಳನ್ನು ಇವಳಿಗೆ ತೋರಿಸ್ತಾ ಬಂದೆ. ಹೀಗೆ ಆಡ್ತಾರೆ, ಯಾವ ರೀತಿಯಲ್ಲಿ ಓಪನಿಂಗ್ ಯಾವ ರೀತಿ ಇರುತ್ತೆ ಈ ಗೇಮಲ್ಲಿ, ಮಿಡ್ಲ್ ಗೇಮ್ ಯಾವ ರೀತಿ ತಗೋಬೇಕು, ಎಂಡ್ ಗೇಮ್ ಯಾವ ರೀತಿ, ಯಾವ ಸಮಯದಲ್ಲಿ ನೀನು ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ, ಗೇಮ್ನ ಹೇಗೆ ವಿನ್ ತಗೋಬೇಕು, ಡ್ರಾ ಹೇಗೆ ಮಾಡ್ಕೋಬೇಕಾಗತ್ತೆ, ಸಮಯದ ಅಭಾವ, ಕ್ಲಾಕ್ ಇಟ್ಟಿರ್ತಾರೆ, ಆ ಸಮಯದಲ್ಲಿ ನೀನು ಹೇಗೆ ಚೆಸ್ಸನ್ನು ಆಡಬೇಕಾಗತ್ತೆ, ಸಮಯಕ್ಕೆ ತಕ್ಕಂಥ ಕೌಶಲ್ಯಗಳನ್ನು ನೀನು ಹೇಗೆ ಬಳಸ್ಕೋಬೇಕು ಅನ್ನೋದನ್ನೆಲ್ಲ ಹೇಳ್ಕೊಡ್ತಾ ಬಂದೆ. ಮತ್ತು ಪ್ರಥಮವಾಗಿ ಬಿಹಾರ ರಾಜ್ಯದ ಮೇಲೆ ಉತ್ತಮವಾದಂಥ ಅಭಿನಯವನ್ನು ತೋರಿದ್ರು. ಹಾಗೆ ಬರ್ತಾ ಎಲ್ಲ ರಾಜ್ಯಗಳು ಬಂದಾಗ ಕೊನೆಯದು ಅಂತಿಮವಾಗಿ CBSE ತಮಿಳುನಾಡು ಬಿತ್ತು. ಅದು ಅಗ್ರಶ್ರೇಯಾಂಕಿತ ಆಟಗಾರ್ತಿ. ತಮಿಳುನಾಡವರು ಹೇಳಿ ಕೇಳಿ ತುಂಬಾ ಚತುರರಿದ್ದಾರೆ ಚೆಸ್ನಲ್ಲಿ. ನಾನು ಯಾವಾಗ ಪೇರಿಂಗ್ ಆಯಿತು ಕರೆದು ಹೇಳಿದೆ, ಈ ಡೂ ಆರ್ ಡೈ ಮ್ಯಾಚ್ ಇದು. ಹೇಗಿದೆ ಅಂದರೆ, ಈ ಕ್ರಿಕೆಟಲ್ಲಿ ಹೇಳ್ತಾನೆ ನೋಡಿ, 1 ಬಾಲ್ಗೆ 6 ರನ್ನು ಅಂದರೆ ಮ್ಯಾಚ್ ವಿನ್ ಇಲ್ಲರ್ ಲಾಸ್ ಅಂತ. ಹಾಗೆ ಆ ಮ್ಯಾಚ್ಗಳು ಗೆದ್ರೇ ಪ್ಲೇಸ್ ಆಗೋದು. ಅಂತಿಮ ಹಂತದಲ್ಲಿ ಉತ್ತಮವಾದಂಥ ನಡೆಗಳನ್ನು, ರಕ್ಷಣಾತ್ಮಕ ನಡೆಗಳನ್ನು ಈಕೆ ತೋರಿಸಿ ಎದುರಾಳಿಗೆ ಕಕ್ಕಾಬಿಕ್ಕಿ ಉಂಟು ಮಾಡೋದು. ಅವಳು ಇವಳನ್ನು ಬಹಳ ಕೇವಲ, ಯಾಕಂದರೆ ಅನ್ರೇಟೆಡ್ ಪ್ಲೇಯರು, ಆರಾಮಾಗಿ ಗೆಲ್ತೀನಿ ಅಂತ ಅಂದ್ಕೊಂಡು ಯಾವಾಗ ಇವಳು ತೀಕ್ಷ್ಣವಾದಂತಹ ನಡೆಗಳನ್ನ ಮೂವ್ ಮಾಡಿದ್ಲು, ಅವಳಿಗೆ ಸ್ವಲ್ಪ ಸ್ಟನ್ ಆದ್ಲು. ಯಾಕೋ ಏನು ಇವಳು ನಾವು ಹಗುರವಾಗಿ ಪರಿಗಣಿಸಲಿಲ್ಲ ಈ ಆಟಗಾರ್ತಿನ ಅಂತ. ಅಂತಿಮವಾಗಿ ಉತ್ತಮವಾದಂತಹ ನಡೆಗಳನ್ನು ನಡೆಯುವ ಮುಖಾಂತರ ಆಕೆಯನ್ನು ಮಣಿಸಿ ಕಂಚಿನ ಪದವನ್ನು ತಗೊಂಡು, ಅಂತಿಮವಾಗಿ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಈಕ್ವಲ್ ಪಾಯಿಂಟ್ ಬಂತು. ಪಾಯಿಂಟ್ ಸಮಥಿಂಗಲ್ಲಿ ಈಕೆಗೆ ಬೆಳ್ಳಿ ಪದಕದಿಂದ ವಂಚಿತಳಾದ್ಲು. ಆದರೂ ಛಲ ಬಿಡದ ತ್ರಿವಿಕ್ರಮನಂತೆ ಈ ಮಗುನ ಮತ್ತೆ ನಾನು ಅಭ್ಯಾಸ ಮಾಡಿಸಿ ಮುಂದೆ ಬೆಳ್ಳಿ ಪದಕ ಮತ್ತು ಚಿನ್ನದ ಪದಕವನ್ನು ತಗೊಂಡು, ಹಾಗೆ ಈಗ ರಾಷ್ಟ್ರ ಮಟ್ಟದಲ್ಲಿ ಬಂದಿರೋಂಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾದಾರ್ಪಣೆ ಮಾಡಿದ್ದಾಳೆ ಮಗು. ಆ ಮಗುಗೇನು ಹೆಚ್ಚಿನ ತರಬೇತಿಯನ್ನು ಕೊಟ್ಟು ಖಂಡಿತ ಈ ಮಗುವನ್ನು ನಾನು ಉತ್ತಮವಾದಂತಹ ಆಟಗಾರ್ತಿಯನ್ನು ಮಾಡ್ತೀನಿ ಅಂತ ಹೇಳೋಕ್ಕೆ ಸಂದರ್ಭ ಪಡ್ತೀನಿ. ಭಾಳ ಸಂತೋಷ ಆಯಿತು ನನಗಂತೂ. ನಮ್ಮ ಶಾಲೆ 6 ವರ್ಷದಿಂದ ನಾವು ರಾಷ್ಟ್ರಮಟ್ಟ ಅಂತಿದ್ವಿ. ರಾಷ್ಟ್ರಮಟ್ಟದಲ್ಲಿ ಪದಕಗಳನ್ನು ತೊಗೊಂಡಿರಲಿಲ್ಲ. ನನ್ನ ಮಗಳು ಮಾಡಿದ್ಲು, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿದ್ಲು. ಅದೇನು ವಿಶೇಷತೆ ಅಲ್ಲ, ಮಗಳದು ಏನೋ ಮಗಳಿವ್ರು ಮಾಡಿಕೊಂಡು ಅಂತ. ನನ್ನ ವಿದ್ಯಾರ್ಥಿನಿಯಾಗಿ ನನಗೆ ಹೆಚ್ಚಿನ ಒಂದು ಸಂತೋಷವನ್ನು ತಂದು ಕೊಟ್ಟಿದ್ದಾಳೆ. ನನಗೆ ಭಾಳ ಹೆಮ್ಮೆ. ಐ ಆಮ್ ವೆರಿ ಪ್ರೌಡ್ ಆಫ್ ಹರ್. ತುಂಬ ಖುಷಿ ಆಯಿತು.
ಮುಂದಿನ ದಿನಗಳಲ್ಲಿ ನಮ್ಮ ಶಾಲೆಯಲ್ಲಿ ಅನೇಕ ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ, ಚೆಸ್ನಲ್ಲಿ ಅನೇಕ ಪ್ರತಿಭಾವಂತರು. ಅವ್ರಿಗೂ ಕೂಡ ಈಕೆಯಿಂದ ಒಂದು ಉತ್ತೇಜನ, ಸ್ಫೂರ್ತಿ ಅಂತಲೇ ಹೇಳ್ಬೋದು. ಈಕೆಯನ್ನು ನೋಡಿ ಅವರು ಕೂಡ ಸ್ಫೂರ್ತಿಗೊಂಡು ಮುಂದಿನ ದಿನಗಳಲ್ಲಿ ಅವರು ಕೂಡ ಪದಕ ಪ್ರಶಸ್ತಿಗಳನ್ನು ರಾಷ್ಟ್ರಮಟ್ಟದಲ್ಲಿ ತಗೊಳ್ಳಿ ಅಂತ ಆಶಿಸುತ್ತೀನಿ. ಈ ಮಗುವಿನ ಸ್ಫೂರ್ತಿಯಿಂದ ಬೇರೆ ಮಕ್ಕಳು ಕೂಡ ಚೆಸ್ಸನ್ನು ಕಲಿತು ನಮ್ಮ ಗ್ರಾಮಕ್ಕೆ, ರಾಜ್ಯಕ್ಕೆ ಹೆಸರು ತರಲಿ ಅಂತ ಆಶಿಸ್ತೀನಿ. ಈ ಒಂದು ಸಣ್ಣ ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರು ನೀವು ಬಂದು, ನಾವು ನಿನ್ನೆ ರಾತ್ರಿ 12 ಗಂಟೆ ರಾತ್ರಿ ಬಂದ್ವಿ ನಾವು ರಾಂಚಿಯಿಂದ. ಇದರ ಒಂದು ವತಿಯಿಂದ ನಮ್ಮ ಒಂದು ಈ ಗೆಲುವಿನ ಒಂದು ಸಂತೋಷಕ್ಕೋಸ್ಕರ ವಿಜಯೋತ್ಸವವನ್ನು ಆಚರಿಸಿದ್ದೀವಿ. ನಾವು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಆಚರಿಸಿದ್ವಿ. ಈ ರೀತಿ ಅಭೂತಪೂರ್ವವಾದಂತಹ ನಮಗೆ ಯಶಸ್ಸು ಸಿಗುತ್ತೆ, ಸಪೋರ್ಟ್ ಸಿಗುತ್ತೆ, ಸಹಕಾರ ಸಿಗುತ್ತೆ ಅಂತ ನಾನು ಕನಸಲ್ಲಿ ಅಂದ್ಕೊಂಡಿಲ್ಲ. ಪ್ರತಿ ಮನೆ ಹೆಜ್ಜೆ ಹೆಜ್ಜೆಗೂ ಕೂಡ ಮಹಿಳೆಯರು ಆರತಿ ಬೆಳಗುವ ಮುಖಾಂತರ ಈ ಬಾಲಕಿಗೆ ಶುಭ ಕೋರಿದ್ದು, ನಮಗೂ ಕೂಡ ಶುಭ ಕೋರಿದ್ದು ನನಗೆ ಬಹಳ ಸಂತೋಷ ಅಂತಾಯಿತು. ಹೀಗೆ ಮುಂದುವರಿಲಿ. ಎಲ್ಲ ಪೋಷಕ ಮಿತ್ರರು, ಗ್ರಾಮಸ್ಥರು ಕೂಡ ನಮಗೆ ಸಹಕಾರ ಕೊಡಿ. ಶಾಲೆಯಲ್ಲಿ ಇನ್ನೂ ಅನೇಕ ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ ನಮ್ಮ ಗ್ರಾಮದಲ್ಲಿ. ಖಂಡಿತ ಅವರನ್ನೆಲ್ಲ ಮುಂದಿನ ದಿನಗಳಲ್ಲಿ ಈ ರೀತಿ ರಾಷ್ಟ್ರಮಟ್ಟದಲ್ಲಿ ಕೀರ್ತಿ ಪತಾಕೆ ಹಾಸುವಲ್ಲಿ ನಾನು ಯಶಸ್ಸಿನ ಗಳಿಸ್ತೀನಿ ಅಂತ ಹೇಳಕ್ಕೆ ಆಸೆಪಡ್ತೀನಿ. ಸೈಡಿಂದ ಹಾಕಿ ಅಲ್ಲೇ ಹಾಕಿ. ಒಳ್ಳೇದಾಗ್ಲಿಕ್ಕಂದ ಆಗಲಿಲ್ಲ ಅಂತ ಅನ್ನೋದಲ್ಲ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.